ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಾಯ್ ಶಾಲಿನಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ಸಂಗೀತ ಅವರೇ, ವಿಷ್ಣು ಅವರೇ. ಓಕೆ, ಸೊ 2 ನಿಮಿಷದಲ್ಲಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಂತೆ. ಸ್ವಲ್ಪ ಜನ ಜಾಯಿನ್ ಆದ ತಕ್ಷಣ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಹಾಯ್ ದಿವ್ಯಾ ಅವರೇ, ವಿಷ್ಣು ಅವರೇ, ಸುಜಾತ. ಹಾ, ಬೇಗ ಸ್ಟಾರ್ಟ್ ಮಾಡ್ತೀನಿ. ನಾನಂತರೂ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಸ್ವಲ್ಪ ಜನ ಬಂದ ತಕ್ಷಣನೇ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಹಾ, ಹಾಯ್ ದಿವ್ಯಾ ಅವರೇ, ಅಮೃತ, ಕವಿತಾ, ಮಹೇಶ್ವರಿ ಅವರೇ, ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಆಡಿಯೋ ವಿಡಿಯೋ ಕ್ಲಿಯರ್ ಇದೆ ಅಲ್ಲ? ನಮಸ್ತೆ ನಮಸ್ತೆ. ಹಾ, ಓಕೆ. ಹಾ, ಓಕೆ. ಸೊ ಹಾಗಾದ್ರೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಮಾಡಿದ್ವಿ. ಇವತ್ತಿನಿಂದ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇಸಿಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಬೇಸಿಕ್ ಫೌಂಡೇಶನ್ ಆಗಿ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಹೌದಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನ ಕುರಿತಾಗಿ ಈಗಾಗಲೇ ಸ್ವಲ್ಪ ನಿಮ್ಗೆ ಮಾಹಿತಿ ಇರಬಹುದು. ಹೌದಾ? ಸೊ ಗೊತ್ತಿದೆ ಅಲ್ಲ, ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಮತ್ತೆ ಯಾವ್ಯಾವುದು ಇದರ ಭಾಗವಾಗಿ ಇದೆ ಅಂತ ನಿಮ್ಗೆ ಸ್ವಲ್ಪ ಆದ್ರೂ ಮಾಹಿತಿ ಇರಬೇಕು ಅಂತ ಅನ್ಕೋತೀನಿ. ಸೊ ಅದನ್ನ ಇವತ್ತಿನ ಭಾಗದಲ್ಲಿ ಆದಷ್ಟು ಸಿಂಪ್ಲಿಫೈ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಫಸ್ಟಿಗೆ ನೋಡೋಣ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಅಂತ. ಇನ್ನೊಂದು ಹೇಳ್ತೀನಿ, ನಾನು ಏನೇ ಒಂದು ನಿಮ್ಗೆ ಇಲ್ಲಿ ವಿಷಯವನ್ನ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಓದಿ, ನಾನು ಓದ್ತಿರುವಾಗ ನೀವು ಓದಿ. ಇದರಿಂದ ಏನಾಗತ್ತೆ, ಸೊ ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಇದೆಲ್ಲ ಅದು ಇಂಪ್ರೂವ್ ಆಗತ್ತೆ. ಓದ್ಲಿಕ್ಕೆ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಮನೇಲಿ ಒಬ್ರೇ ಇರ್ತೀರಲ್ಲ, ಸೊ ನನ್ ಜೊತೆ ನೀವು ಓದಿದ್ರೆ ಇನ್ನು ನಿಮ್ಗೆ ಹೆಲ್ಪ್ ಆಗತ್ತೆ ಇಂಗ್ಲಿಷ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಂತೆ ಇದರ ಕಾರ್ಯವೇನು ಇಂಗ್ಲಿಷ್ ಗ್ರಾಮರ್ ನಲ್ಲಿ, ಇದರ ಇಂಪಾರ್ಟೆನ್ಸ್ ಅಂತ ಹೇಳ್ಬೇಕಂದ್ರೆ ಸೊ ದ ಪಾರ್ಟ್ ಆಫ್ ಸ್ಪೀಚ್ ಇಂಡಿಕೇಟ್ಸ್ ಹೌ ದ ವರ್ಡ್ ಫಂಕ್ಷನ್ಸ್ ಇನ್ ಮೀನಿಂಗ್ ಆಸ್ ವೆಲ್ ಆಸ್ ಗ್ರಾಮೆಟಿಕಲಿ ವಿದಿನ್ ದ ಸೆಂಟೆನ್ಸ್. ಸೊ ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಈ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಯಾವ ಒಂದು ಕಾರ್ಯವನ್ನ ಮಾಡುತ್ತೆ ಅಂದ್ರೆ ಇದು ವಾಕ್ಯಕ್ಕೆ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ವಾಕ್ಯಕ್ಕೆ ಅರ್ಥಬದ್ಧವಾಗಿ ಅದನ್ನ ರಚನೆ ಮಾಡಿದಾಗ ತಾನೆ ನಮ್ಗೆ ವಾಕ್ಯ ಅದು ಕರೆಕ್ಟ್ ಆಗಿ ಇರತ್ತೆ ಮತ್ತೆ ನಮ್ಗೆ ಅರ್ಥ ಆಗತ್ತೆ. ಹೌದಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅದರ ಭಾಗವಾಗಿ ಅಂದ್ರೆ ಸೆಂಟೆನ್ಸ್ ನ ಭಾಗವಾಗಿ ಅದಕ್ಕೆ ಅರ್ಥವನ್ನ ನೀಡ್ಲಿಕ್ಕೆ, ಅದೇ ರೀತಿಯಾಗಿ ಗ್ರಾಮೆಟಿಕಲಿ ಒಂದು ವಾಕ್ಯವನ್ನ ಯಾವ ರೀತಿಯಾಗಿ ನಾವು ರಚನೆ ಮಾಡ್ಬೇಕು ಅದಕ್ಕೆ ಯಾವುದು ನಮ್ಗೆ ಸಹಾಯ ಮಾಡತ್ತೆ ಅಂದ್ರೆ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್. ಹೌದಾ? ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೋಡಿ. ಸೊ ಇಂಗ್ಲಿಷ್ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಮುಖವಾಗಿ ವಾಕ್ಯವನ್ನ ಗ್ರಾಮೆಟಿಕಲಿ ಅಂದ್ರೆ ಅರ್ಥ ಪೂರ್ಣವಾಗಿ ರಚನೆ ಮಾಡ್ಲಿಕ್ಕೆ ಮತ್ತು ಆ ವಾಕ್ಯಕ್ಕೆ ಮೀನಿಂಗ್ ಅನ್ನ ಕೊಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಆದಂತಹ ಕಾರ್ಯವನ್ನ ಯಾವ್ದು ಮಾಡುತ್ತೆ? ಪಾರ್ಟ್ಸ್ ಆಫ್ ಸ್ಪೀಚ್. ಹೌದಾ? ಸೊ ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಎಷ್ಟು ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ? ಬೇಗ ಕಮೆಂಟ್ ಮಾಡಿ ನೋಡೋಣ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ಎಷ್ಟು ರೀತಿಯಾಗಿ ಡಿವೈಡ್ ಮಾಡ್ತೀವಿ? ವೆರಿ ಗುಡ್. ಸೊ ಇದನ್ನ ನಾವು 8 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಹೌದಾ? ಇದನ್ನ ಮಾತಿನ ಭಾಗಗಳು ಅಂತ ಹೇಳ್ತೀವಿ, ಆದ್ರೆ ಅದು ಅಷ್ಟು ಸೂಕ್ತ ಅಲ್ಲ. ಸೊ ಇದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೇನೆ ಒಂದು ಸೂಟೇಬಲ್ ಪ್ರೊನೌನ್ಸಿಯೇಷನ್ ಆಗತ್ತೆ ಅಂತ ನಾನು ಹೇಳ್ಬಹುದು. ಸೊ ಹಾಗಾದ್ರೆ ಯಾವ್ದಾವ್ದನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡ್ತೀವಿ? ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್ಸ್, ಅಡ್ವರ್ಬ್, ಪ್ರಿಪೋಸಿಷನ್, ಕನ್ಜಂಕ್ಷನ್ ಮತ್ತೆ ಇಂಟರ್ಜೆಕ್ಷನ್. ಹೌದಾ? ಸೊ ಇದ್ರಲ್ಲಿ ನಿಮ್ಗೆ ಎಷ್ಟರ ಮಾಹಿತಿ ಗೊತ್ತು? 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. 8ರಲ್ಲಿ ನಿಮಗೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಮಾಹಿತಿ ಇದೆ? ಹಾಯ್, ಯಾರು ಜಾಯ್ನ್ ಆಗ್ತಿದ್ದೀರಾ? ವೆಲ್ಕಮ್ ಟು ದ ಕ್ಲಾಸ್. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾರ್ಯಾರು ಕ್ಲಾಸ್ಗೆ ಲೇಟ್ ಮಾಡಿ ಬರ್ಬೇಡಿ. ಯಾಕಂದ್ರೆ ಬರ್ಬೇಡಿ ಅಂದ್ರೆ ಬನ್ನಿ, ಹಂಗಲ್ಲ, ಲೇಟ್ ಮಾಡ್ಬೇಡಿ. ನಾನು ಕರೆಕ್ಟ್ ಆಗಿ 9:30ಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಒಂದ್ 2-3 ನಿಮಿಷ ಅಷ್ಟೇ ಹೆಚ್ಚಾಗಬಹುದೇ ಹೊರತು ಜಾಸ್ತಿ ಲೇಟ್ ಮಾಡಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ 1 ಅವರ್ ಒಳಗೆ ನನ್ನ ಸಿಲೆಬಸ್ ಅನ್ನ ಮುಗಿಸ್ಬೇಕು ಅನ್ನೋ ಜವಾಬ್ದಾರಿ ಕೂಡ ಇರತ್ತಲ್ಲ.
ಸೊ ಎಕ್ಸ್ಟ್ರಾ ತಗೋತೀನಿ ಅದೇನಿಲ್ಲ, ಆದ್ರೆ ನೀವು ಬೇಗ ಬಂದ್ರೆ ನಾನು ಬೇಗ ಸ್ಟಾರ್ಟ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಹೌದಾ? ಸೊ ನಿಮ್ಗೆ ಯಾವ್ದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ? ನೌನ್ ಪ್ರನೌನ್ ಬಗ್ಗೆ ಮಾಹಿತಿ ಇದೆ ಅಲ್ವಾ? ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನೇನ್ ಮಾಡ್ತೀನಿ, 8 ಈ ಪಾರ್ಟ್ಸ್ ಆಫ್ ಸ್ಪೀಚ್ ನ ಕುರಿತಾಗಿ ನಿಮ್ಗೆ ಮಾಹಿತಿ ಬರೋ ರೀತಿಯಲ್ಲಿ ಮಾಡೋದು ನನ್ ಜವಾಬ್ದಾರಿ. ಹೌದಾ? ಈಗ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ನ ಬಗ್ಗೆ 0 ಮಾಹಿತಿ ಇದೆ ಅಂತ ಅನ್ಕೊಂಡೆ ಹೋಗೋಣ. ಓಕೆ, ಹಾಗಾದ್ರೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ಗ್ರಾಮೆಟಿಕಲಿ ಅಥವಾ ಈ ಸೆಂಟೆನ್ಸ್ ನ ಮೂಲಕ ಕಲಿಯೋದಕ್ಕಿಂತ ಮುಂಚೆ ನಾನು ಅರ್ಥ ಮಾಡ್ಕೊಂಡಿರೋದನ್ನ ನಿಮ್ಗೆ ಅತಿ ಸರಳವಾಗಿ ಅರ್ಥ ಮಾಡಿಸ್ಲಿಕ್ಕೆ ಇವಾಗ ನಾನು ಪ್ರಯತ್ನ ಪಡ್ತೀನಿ. ಸ್ವಲ್ಪ ಗಮನ ಇಟ್ಟು ನೋಡಿ. ಓಕೆ, ಸೊ ಈಗ ನೋಡಿ, ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ, ಅನ್ನೋನ್ ಪರ್ಸನ್ ಇದ್ದಾನೆ ಅಂತ ಅನ್ಕೊಳ್ಳಿ. ಹೌದಾ? ಸೊ ಈಗ ಒಬ್ಬ ಅನ್ನೋನ್ ಪರ್ಸನ್ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಅನ್ನೋನ್ ಪರ್ಸನ್ ಇದ್ದಾಗ ಇವನ್ ಏನಾಗ್ತಾನೆ? ಇವನು ನಾಮಪದ ಆಗ್ತಾನೆ. ಅಂದ್ರೆ ನಾಮಪದ ಅಂದ್ರೆ ಏನಾಗತ್ತೆ? ಸೊ ನಾಮಪದವನ್ನ ಅಂದ್ರೆ ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಸ್ಥಳ ಆಗಿರ್ಬಹುದು, ವಸ್ತು ಆಗಿರ್ಬಹುದು, ಜನ ಆಗಿರ್ಬಹುದು, ಸೊ ಅದನ್ನ ನಾವು ಹೆಸರು ಸೂಚಿಸುವ ಮೂಲಕ ಅದಕ್ಕೆ ಏನ್ ಮಾಡ್ತೀವಿ? ನಾಮಪದವನ್ನ ಕೊಡ್ತೀವಿ. ಹೌದಾ? ಸೊ ನಾಮಪದ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಬಂದು ನಿಮ್ಗೆ ಭೇಟಿ ಆಗಿದ್ದಾನೆ, ಅವನು ನಾಮಪದ ಆಗಿದ್ದಾನೆ. ಸೊ ಇವನನ್ನ ನಾವೇನ್ ಮಾಡ್ಬೇಕು? ಹೆಸರಿಸ್ತೀವಿ. ಏನಂತ? ನಿಮ್ ಇಷ್ಟ ಬಂದಂಗೆ ಹೆಸರಿಸ್ಕೊಳ್ಳಿ. ಹುಡುಗಿ ಅಂತ ಅನ್ಕೊಂಡ್ರೆ ಹುಡುಗಿ ಅಂತ ಹೆಸರಿಸ್ಕೊಳ್ಳಿ, ಹುಡುಗ ಅಂತ ಅನ್ಕೊಂಡ್ರೆ ಹುಡುಗ ಅಂತ ನೀವು ಹೆಸರು ಇಟ್ಕೊಳ್ಳಿ. ಹೌದಾ? ಸೊ ಏನಾಗತ್ತೆ, ಹುಡುಗ ಅಂತ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಮೇಶ್ ಅಂತ ತಗೊಳ್ಳೋಣ, ಹುಡುಗಿ ಅಂತ ಅನ್ಕೊಂಡ್ರೆ ಐಶ್ ಅಂತ ತಗೊಳ್ಳೋಣ. ಓಕೆನಾ? ಸೊ ಓಕೆ, ಪೃಥ್ವಿ ನೀವೇನೇನ್ ಇಟ್ಕೋತೀರಾ ಇಟ್ಕೊಳ್ಳಿ. ಹಾಗಾದ್ರೆ ನೀವೇನ್ ಮಾಡಿದ್ರಿ? ಪಾರ್ಟ್ಸ್ ಆಫ್ ಸ್ಪೀಚ್ ನ ಮೊದಲ ಕಾರ್ಯವನ್ನ ಮಾಡಿದ್ರಿ, ಮೊದಲ ಭಾಗವನ್ನ ಮಾಡಿದ್ರಿ, ಆತನಿಗೆ ಅನ್ನೋನ್ ಪರ್ಸನ್ಗೆ ಹೆಸರನ್ನ ನೀಡುವ ಮೂಲಕ. ಹೌದಾ? ಸೊ ಏನಂತ? ನಿಮ್ಗೆ ಇಷ್ಟ ಬಂದಿರೋ ಹೆಸರನ್ನ ನೀಡೋ ಮೂಲಕ ನೀವು ನಾಮಪದವನ್ನ ಕಲ್ಕೊಡ್ರಿ. ಹೌದಾ? ಈಗ ನೀವು ಮತ್ತೆ ಅವ್ರು ಇಬ್ರು ಸೇರಿ ಫ್ರೆಂಡ್ಸ್ ಆಗ್ಬಿಟ್ರಿ. ಸೊ ಈಗ ಪ್ರತಿ ಬಾರಿ ನೀವು ಅವನನ್ನ ರಮೇಶ್ 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 ಏನ್ ಮಾಡ್ತಿದ್ಯಾ, ರಮೇಶ್ ಹೇಗಿದ್ಯಾ, ರಮೇಶ್ ರಮೇಶ್ ಅಂತ ಪ್ರತಿ ಬಾರಿ ಕರೀಲಿಕ್ಕಾಗತ್ತಾ? ಇಲ್ಲಲ್ಲ. ಸೊ ರಮೇಶನನ್ನ ನಾವು ಕೆಲವೊಂದು ಬಾರಿ ಏನ್ ಮಾಡ್ತೀವಿ? ಅವನು, ಇವನು, ಅವಳು, ಇವಳು ಅಂತ ಮಾಡ್ತೀವಲ್ವಾ? ಹೌದಾ? ನೀನು, ನೀವು, ಹೌದಾ? ನೀನು, ನೀವು, ಅವನು, ಅವಳು, ಅವಳ ಬಗ್ಗೆ ಹೇಳುವಾಗ ಮಾಡ್ತೀವಲ್ವಾ? ಸೊ ಅದೇನಾಗತ್ತೆ? ಎರಡನೇ ಪ್ರನೌನ್ ಆಗತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ನ ಎರಡನೇ ಭಾಗ ಅದು ಏನಾಗತ್ತೆ? ಪ್ರನೌನ್ ಆಗತ್ತೆ. ಯಾವಾಗ ನೀವು ಹೆಸರಿನ ಜಾಗದಲ್ಲಿ ಹಿ, ಶಿ, ಇಟ್, ಯು, ಯುವರ್ಸ್ ಇವೆಲ್ಲ ಯೂಸ್ ಮಾಡ್ತೀವಲ್ವಾ ಅವಾಗ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಈಗ ಈ ರಮೇಶ್ ಇದನ್ನಲ್ಲ, ಯಾವ ಕಾರ್ಯದಲ್ಲಿ ತೊಡಗಿರ್ತಾನೆ ಅಂದ್ರೆ ಪ್ರತಿನಿತ್ಯ ಒಂದಿಲ್ಲ ಒಂದು ಕಾರ್ಯದಲ್ಲಿ ನಾವು ಇಟ್ಕೊಳ್ತೀವಲ್ವಾ? ಸೊ ಹಾಗಾದ್ರೆ ರಮೇಶ್ ಯಾವ ಕ್ರಿಯೆಯಲ್ಲಿ ತೊಡಗಿದ್ದಾನೆ ಅನ್ನೋದನ್ನ ಹೇಳಲಿಕ್ಕೆ ನಾವ್ ಏನ್ ಯೂಸ್ ಮಾಡ್ತೀವಿ? ಓಕೆ, ಕೃಷಿ ಅಂತಾನೆ ಅನ್ಕೊಳ್ಳಿ. ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್ ಆಗಿರ್ಬೋದು, ವಾಚಿಂಗ್ ಆಗಿರ್ಬೋದು. ಇವಾಗ ಸದ್ಯಕ್ಕೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ನಾವು ಏನ್ ಮಾಡ್ತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ನ ಮೂರನೇ ಭಾಗ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹೌದಾ? ಸೊ ಈಗ ನೋಡಿ ಎಷ್ಟು ಸಿಂಪಲ್ ಅನ್ಸ್ತಿದೆ ಅಲ್ವಾ? ಒಬ್ಬ ವ್ಯಕ್ತಿಯನ್ನ ಹೆಸರಿಸೋದು ನಾಮಪದ. ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಯನ್ನ ನಾವು ಹೆಸರಿಸ್ಲಿಕ್ಕೆ ಹೋದಾಗ ಅದು ನಾಮಪದ ಆಗತ್ತೆ. ಆ ಒಂದು ವ್ಯಕ್ತಿಯನ್ನ ಪದೇ ಪದೇ ಆತನ ಹೆಸರಿನಿಂದ ಕರೀಲಿಕ್ಕೆ ಆಗಲ್ಲ ಅಂತ ನಾವು ಅವನು, ಇವಳು, ಮತ್ತೆ ಯು, ನೀವು ಎಲ್ಲ ಹೇಳ್ತೀವಲ್ವಾ? ಅದು ಪ್ರನೌನ್ ಆಗತ್ತೆ. ಆ ವ್ಯಕ್ತಿ ಯಾವ ಕಾರ್ಯದಲ್ಲಿ ತೊಡಗಿದ್ದಾನೆ ಅಂತ ಹೇಳಲಿಕ್ಕೆ ನಾವು ಬಳಕೆ ಮಾಡುವಂತಹ ಒಂದು ಕ್ರಿಯಾಪದಗಳು, ಫಾರ್ ಎಕ್ಸಾಂಪಲ್ ಟೀಚ್ ಆಗಿರ್ಬೋದು, ರನ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಇವೆಲ್ಲ ಯಾವುದು? ಕ್ರಿಯಾಪದ ಆಗತ್ತೆ. ಸೊ ಈಗ 3 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ತೆಗೆದುಕೊಂಡ್ವಿ. ಈಗ 4ನೇದು ಏನಾಗತ್ತೆ? ಈ ರಮೇಶ್ ಬಗ್ಗೆ, ಆತನ ಒಂದು ಸ್ವಭಾವದ ಬಗ್ಗೆ ಆಗಿರ್ಬೋದು ಅಥವಾ ಆತನ ವ್ಯಕ್ತಿತ್ವದ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಅವನು ತುಂಬಾ ಚೆನ್ನಾಗಿದ್ದಾನೆ, ಅಥವಾ ಅವನ ಒಂದು ತುಂಬಾ ಎತ್ತರ ಆಗಿದ್ದಾನೆ, ಒಳ್ಳೆ ಗುಣವಂತ. ಸೊ ಇದೆಲ್ಲ ಹೇಳಲಿಕ್ಕೆ ನಾವೇನ್ ಮಾಡ್ತೀವಿ? ಒಬ್ಬ ವ್ಯಕ್ತಿಯನ್ನ ಗುಣ ವಿಶೇಷವನ್ನ ಹೇಳಲಿಕ್ಕೆ ಏನ್ ಮಾಡ್ತೀವಿ? ಅಡ್ಜೆಕ್ಟಿವ್ ಅನ್ನ ತಗೋತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್. ಹೌದಾ? ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಆಗಿರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ಟಾಲ್ ಆಗಿರ್ಬೋದು. ಈ ರೀತಿಯಾಗಿ
ಆ ವ್ಯಕ್ತಿಯ, ವಸ್ತುವಿನ ಅಥವಾ ಸ್ಥಳದ ವಿಶೇಷತೆಯನ್ನ ಹೇಳಲಿಕ್ಕೆ ಬಳಕೆ ಮಾಡುವಂತಹ 4ನೇ ಭಾಗ ಯಾವುದು ಅಂದ್ರೆ ಅಡ್ಜೆಕ್ಟಿವ್ಸ್ ಆಗತ್ತೆ. ಮತ್ತೆ ಅಡ್ವರ್ಬ್ ಅಂತ ಬರುತ್ತೆ. ಸೊ ಅಡ್ವರ್ಬ್ ನ ಕಾರ್ಯ ಏನಾಗತ್ತೆ? ಸೊ ಅಡ್ವರ್ಬ್ ನ ಕಾರ್ಯ ಕ್ರಿಯೆಯ ವಿಶೇಷತೆಯನ್ನ ಹೇಳೋದು. ಹೌದಾ? ಕ್ರಿಯೆಯ ವಿಶೇಷತೆ. ಈಗ ಫಾರ್ ಎಕ್ಸಾಂಪಲ್, ಆತ ಏನು ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಎಲ್ಲಿ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ, ಯಾವಾಗ ಮಾಡ್ತಾ ಇದ್ದಾನೆ, ಎಷ್ಟೊತ್ತಿಗೆ ಮಾಡ್ತಾ ಇದ್ದಾನೆ, ಈ ರೀತಿಯಾದಂತಹ ಒಂದು ಅಂಶಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವಲ್ವಾ, ಅದೇನಾಗತ್ತೆ? ಅಡ್ವರ್ಬ್ ಆಗತ್ತೆ. ಅಂದ್ರೆ ಕ್ರಿಯೆಯ ವಿಶೇಷತೆಯನ್ನ, ಅವನು ಮಾಡ್ತಿರುವಂತಹ ಕ್ರಿಯೆಯ ವಿಶೇಷತೆಯನ್ನ ಹೇಳೋದೇ ಅಡ್ವರ್ಬ್ ಆಗಿ ಬರುತ್ತೆ. ಹೌದಾ? ಸೊ ಫೈನಲ್ ಆಗಿ ನಾವು ಹೇಳ್ಬೇಕಂದ್ರೆ ಯಾವುದು? ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ ನ ಕಾರ್ಯ ನಮ್ಮ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಆಯ್ತು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆತ ಎಲ್ಲಿ ಕುತ್ಕೊಂಡಿದ್ದಾನೆ? ಮೇಲ್ ಕುತ್ಕೊಂಡಿದ್ದಾನ, ಕೆಳಗ್ ಕುತ್ಕೊಂಡಿದ್ದಾನ, ಅಥವಾ ಟೇಬಲ್ ನ ಕೆಳಗಿದ್ದಾನ? ಸೊ ಈ ರೀತಿಯಾಗಿ ಬೇರೆ ಬೇರೆ ಪ್ರಿಪೋಸಿಷನ್, ಅಬೌವ್, ಅಕ್ರಾಸ್, ಬಿಲೋ, ಡೌನ್, ಡ್ಯೂರಿಂಗ್, ಎಕ್ಸೆಪ್ಟ್, ಇನ್, ಆನ್, ನಿಯರ್, ಇಂಟು, ಆಫ್. ಸೊ ಆ ವ್ಯಕ್ತಿ ಇರುವಂತಹ ಒಂದು ಸ್ಥಾನವನ್ನ ನಾವು ಹೇಳಲಿಕ್ಕೆ ಏನ್ ಮಾಡ್ತೀವಿ? ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ತೀವಿ. ಹೌದಾ? ಸೊ ಪ್ರಿಪೋಸಿಷನ್. ಸೊ ಫೈನಲ್ ಆಗಿ ಕನ್ಜಂಕ್ಷನ್ ಅಂತ ಬರುತ್ತೆ. ಸೊ ಕನ್ಜಂಕ್ಷನ್ ನ ಕೆಲಸ ಏನು? ಸೊ ಕನ್ಜಂಕ್ಷನ್ ಇದೆಯಲ್ಲ, ಸೊ ಇದು ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ಬೋದು. ಈ ವ್ಯಕ್ತಿಯಲ್ಲಿ ಇರುವಂತಹ ವಿಶೇಷಣಗಳನ್ನ, 2 ವಿಶೇಷಣಗಳನ್ನ ಹೇಳಲಿಕ್ಕೆ ಅಥವಾ ಆ ವ್ಯಕ್ತಿ ಕುರಿತಾಗಿ 2 ವಾಕ್ಯಗಳನ್ನ ಸೇರಿಸ್ಲಿಕ್ಕೋಸ್ಕರ ಅಥವಾ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ನಾವು ಬಳಕೆ ಮಾಡೋದೇ ಏನಾಗತ್ತೆ? ಕನ್ಜಂಕ್ಷನ್ ಆಗತ್ತೆ. ವೆರಿ ಗುಡ್ ಜ್ಯೋತಿ ಅವರೇ. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾವ್ದು ಬರುತ್ತೆ? ಆಂಡ್ ಆಗಿರ್ಬೋದು, ಬಟ್ ಆಗಿರ್ಬೋದು, ಸೋ ಆಗಿರ್ಬೋದು. ಸೊ ಇಂತಹ ಪದಗಳನ್ನ ಬಳಕೆ ಮಾಡೋ ಮೂಲಕ 2 ವಿಶೇಷತೆಯನ್ನ, ಆ ವ್ಯಕ್ತಿಯ 2 ವಿಶೇಷತೆಗಳನ್ನ ನಾವು ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. ಫೈನಲ್ ಆಗಿ ಲಾಸ್ಟ್ ಒನ್ ಇಂಟರ್ಜೆಕ್ಷನ್ ಬರುತ್ತೆ. ಸೊ ಇಂಟರ್ಜೆಕ್ಷನ್ ನ ಕೆಲಸ ಏನು? ಆ ವ್ಯಕ್ತಿ ಈಗ ಖುಷಿ ಆದಾಗ, ದುಃಖ ಆದಾಗ, ಅಥವಾ ಸಿಟ್ಟಲ್ಲಿ ಇದ್ದಾಗ ಯಾವ ರೀತಿಯಾಗಿ ಆತ ಪ್ರತಿಕ್ರಿಯೆಯನ್ನ ತೋರಿಸ್ತಾನಲ್ಲ, ಅದನ್ನೇ ನಾವು ಏನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಆತನ ಒಂದು ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾನಲ್ಲ, ಸೊ ನಾವು ನವರಸಗಳು ಅಂತ ಹೇಳ್ತೀವಿ. ಸೊ 9 ರಸಗಳನ್ನ ಆತ ಎಕ್ಸ್ಪ್ರೆಸ್ ಮಾಡುವಾಗ ಯಾವ ಪದಗಳನ್ನ ಆತ ಹೇಳ್ತಾನೆ ನೋಡಿ. ವಾವ್, ವೆರಿ ಗುಡ್, ಇಟ್ ಇಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಓ ಮೈ ಗಾಡ್ ಅಂತ ಹೇಳ್ಬೋದು, ಓ ಶಿಟ್ ಅಂತ ಹೇಳ್ತೀವಲ್ಲ. ಸೊ ಇವೆಲ್ಲ ಏನಾಗತ್ತೆ? ಆ ವ್ಯಕ್ತಿ ತನ್ನ ಭಾವನೆಗಳನ್ನ ಹೇಳಲಿಕ್ಕೆ ಬಳಕೆ ಮಾಡೋದೇ ಇಂಟರ್ಜೆಕ್ಷನ್. ಸೊ ಸಿಂಪಲ್ ಆಗಿ ಅರ್ಥ ಮಾಡಿಸಿದೀನಿ. ಯಾರ್ಯಾರಿಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವಾಗ ಏನ್ ಮಾಡೋಣ, ನಿಧಾನಕ್ಕೆ ಒಂದೊಂದೇ ಯೂಸ್ ಮಾಡ್ಕೊಂಡು ವರ್ಬ್ ಅಂದ್ರೆ ಏನು ಎಲ್ಲವನ್ನ ನೋಡ್ತಾ ಹೋಗೋಣ. ಅಂದ್ರೆ ನಿಮ್ಗೆ ಒಬ್ಬ ವ್ಯಕ್ತಿಯನ್ನ, ಅನ್ನೋನ್ ಪರ್ಸನ್ ಅನ್ನ ತೆಗೆದುಕೊಂಡು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಇದನ್ನ ಹೇಳಿದೆ. ಓಕೆ.